ಸ್ನೇಹಿತರೆ ನಮಸ್ಕಾರ. ನೋಡಿ, ನನಗೆ ಫಸ್ಟ್ 9:37 ಫಸ್ಟ್ ಡ್ಯೂಟಿ ಬಿತ್ತು. 6 ಮಿನಿಟ್ಸು 1.5 ಕಿಲೋಮೀಟ್ರ್ ಇತ್ತು. ಅದನ್ನು ತಗೊಂಡು ಪಿಕಪ್ ಪಾಯಿಂಟ್ಗೆ ಹೊರಟೆ. ಅಲ್ಲಿ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಹೊಸಕೂರು ಮಾರ್ಕೆಟು. ಅವ್ರಿಗೆ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಇಲ್ಲೇ ಬರ್ತಾಯಿದ್ದೀನಿ ಅಂದ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೊರಟೆ. ಅವರು ಬೇಗ ಬನ್ನಿ ಸರ್, ಬೇಗ ಬನ್ನಿ ಅಂದ್ಕೊಂಡು ತುಂಬ ಅರ್ಜೆಂಟಲ್ಲಿದ್ದರು. ಸರಿ ಅಂದ್ಕೊಂಡು ಬಂದೆ. ಲಾಸ್ಟ್ ಫೈನಲಿ ಅವ್ರ ಕಂಪ್ನಿ ಮುಂದೆ ಬಂದೆ. ನೋಡಿ, ಅದಿದೆ ಕಂಪ್ನಿ ಫಸ್ಟ್ ಪಾಯಿಂಟ್. ಬೆಳಿಗ್ಗೆ 9:37ಕ್ಕೆ ಅದು ತಗೊಂಡು ಡ್ರಾಪ್ ನೋಡಿ 17 ಕಿಲೋಮೀಟ್ರು 39 ಇದಾಗಿತ್ತು. ನಿಮಿಷ 17 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ಪಿಕ್ ಮಾಡ್ಕೊ ಬಂದೆ. ಡೀಸೆಲ್ ಹಾಕ್ಸ್ಬೇಕಿತ್ತು, ಡೀಸೆಲ್ ಕಲೆಯ್ತು, ಹಾಕ್ಸ್ಕೊಂಡೆ. ಆವಣ್ಣ 1 ಗಂಟೆ ಮಾಡ್ದೆ ಸ್ಕ್ಯಾನ್ ಮಾಡೋಕ್ಕೆ. ಅದನ್ನು ಹಾಕ್ಸ್ಕೊಂಡು ನಾನು ಹೊರಟೆ ಎಲೆಕ್ಟ್ರಾನ್ ಸಿಟಿ ರೋಡಲ್ಲಿ. ಅಲ್ಲಿ ಪೊಲೀಸ್ನವ್ರು ಇದ್ದರು ಅಂತ ಯಾರೋ ಇನ್ಫಾರ್ಮೇಷನ್ ಕೊಟ್ಟರು. ಕಾಕಿ ಡ್ರೆಸ್ ಹಾಕಿರಲಿಲ್ಲ. ಕಾಕಿ ಡ್ರೆಸ್ ಹಾಕ್ಕೊಂಡೆ. ಮತ್ತೆ ಯಾಕೆ ಬೇಕಪ್ಪ, ಅವ್ರಿಗೆ ಬೇರೆ ಹಾಕಬೇಕು 300 ರೂಪಾಯಿ. ಲಾಸ್ಟ್ ಟೈಮ್ ಹಿಂಗೆ ಒಂದು ಟೈಮ್ 300 ರೂಪಾಯಿ ಹಾಕ್ಬಿಟ್ಟು ಟಿಕೆಟ್ ಸಿಗಾಕೊಂಬಿಟ್ಟು ಅವ್ರಿಗೆ ಕಟ್ಬಿಟ್ಟಿದ್ದೆ 300 ರೂಪಾಯಿ. ಅವತ್ತಿಂದ ಭಯ ಆಗಿ ಕಾಕಿ ಡ್ರೆಸ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೆ. ಅವ್ರು ರಿವರ್ಸ್ ಹಾಕು ಅಂದರು. ಗಾಡಿ ರಿವರ್ಸ್ ಹಾಕಿದೆ. ಕಂಪ್ನಿ ಒಳಗೆ ಹೋಗಿ ನೋಡಿದೆ ಒಂದ್ಸಲಿ. ಎಲ್ಲ ಲೇಬಲ್ ಇದ್ದು. ಲೇಬಲ್ ಎಲ್ಲ ತಗೊಂಡು ಅವನ್ನ ಬಂದು ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅವ್ರು ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಒಂದು 6-7 ಬಾಕ್ಸ್ ಇದ್ದವು, ಜಾಸ್ತಿ ಇರಲಿಲ್ಲ. ಅನ್ಲೋಡ್ ಮಾಡಿದ್ರು. ಮತ್ತು ಅವರೇ ಪರ್ಸ್ನಲ್ ಒಂದು ಬಾಡಿಗೆ ಕೊಟ್ಟರು MG ರೋಡ್ಗೆ. ಸರಿ, ಇದು ಒಳ್ಳೆಯದು ಅಂದ್ಕೊಂಡು 1000 ರೂಪಾಯಿ ಕೊಡ್ತೀನಿ ಅಂದರು. ಅಲ್ಲಿಂದ ಏನು ಒಂದು 12 ಕಿಲೋಮೀಟ್ರ್ ಇತ್ತು ಅಷ್ಟೇ. 1000 ರೂಪಾಯಿ ಇಸ್ಕೊಂಡು MG ರೋಡ್ಗೆ ಅವ್ರದ್ದೇ ಪರ್ಸ್ನಲ್ ತಗೊಂಡೋದೆ. ನೋಡಿ, ಮತ್ತೆ ಸೆಕೆಂಡ್ನೇ ಡ್ಯೂಟಿ ಬಂತು 600 ಚಿಲ್ಲರೆ. ಅಲ್ಲೇ ಜಬ್ಬರ್ ಟ್ರಾವೆಲ್ಸಿಂದ ಅದು ಬಂದು ಎಲ್ಲಿ ಅಂದರೆ ಅದು ಗೊತ್ತಾಗಲಿಲ್ಲ. ಜಬ್ಬರ್ ಟ್ರಾವೆಲ್ಸ್ ಹತ್ರ ಬಂದೆ. ಅವ್ರು ನೋಡಿದ್ರೆ ಲೋಡು ಮಾಡೋಣ ಅಂದೆ. ಅವರು ಒಳ್ಳೆ ದುರಹಂಕಾರವಾಗಿ ಮಾತಾಡ್ತಾಯಿದ್ರು. ರೆಸ್ಪಾನ್ಸೇ ಮಾಡಲಿಲ್ಲ ಸರಿಯಾಗಿ. ಸರಿ, ಓಲಿ ಬಿಡು, ಇದ್ದಿದ್ದೆ ಅಲ್ಲ ನಮ್ಮದು ಅಂದ್ಕೊಂಡು ಸರಿ ಆಯಿತು, ಲೋಡ್ ಮಾಡಿ ಸರ್ ಆಯಿತು ಅಂದ್ಕೊಂಡೆ. ದುಡ್ಡು ಕಟ್ಟಿ ಅಂದರು. ಕಸ್ಟಮರಿಗೆ ಫೋನ್ ಮಾಡಿ ಸರ್ ದುಡ್ಡು ಕಟ್ಟಬೇಕಂತ ಹೇಳಿ ಕಟ್ಟಿಸ್ದೆ. ಲಾಸ್ಟಿಗೆ ತಗೊಬಂದು ನೋಡಿ, ನಾಯಿ ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋಯ್ತವ್ರೆ. ಅದೇನು ಐಟಮೋ ಏನೋ ಏನು ಕತೆನೋ ಗೊತ್ತಿಲ್ಲ. ಅವ್ರ ಹಿಂದೆ ಹಿಂಗೆ ಎಳ್ಕೊಂಡು ಹೋಗ್ತಾರೆ, ಅವ್ರ ಮುಂದೆ ನೀಟಾಗಿ ಹಾಕ್ತಾರೆ. ಎಸಿತಾರೆ ನೋಡಿ, ಈಗ ಟೈ ಅಂತ ಎಸಿತಾರೆ ಈಗ. ನೋಡಿ, ಅಷ್ಟೇ ಎಸ್ತರು. 2 ಐಟಮ್ ಇದ್ದಿದ್ದು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಅಲ್ಲಿಂದ ಬಿಟ್ಟೆ. ಫುಲ್ಲು ಟ್ರಾಫಿಕ್ಕು. JC ರೋಡು ಮತ್ತು ಇದು ಒಳಗಡೆ ಯಾವುದೋ ಒಂದು ಜಬ್ಬರ್ ಟ್ರಾವೆಲ್ಸ್ ಗೋಡನ್ ಹತ್ರ ಫುಲ್ಲು ಟ್ರಾಫಿಕ್ ಆಗಿತ್ತು. ಓಕೆ, ಇನ್ನಿದ್ದಿದ್ದೆ ಇಲ್ಲಿ ಟ್ರಾಫಿಕ್ ಅಂದ್ಕೊಂಡು ಬಿಟ್ಟೆ. ಮತ್ತು 3ನೇ ಡ್ಯೂಟಿ ಶಾರ್ಟ್ ಕಟ್ಟು ಅಲ್ಲೇ ಹೆಬ್ಬಾಳ ಬಿಟ್ಟೆ. ಹೆಬ್ಬಾಳ ಅವ್ರಿಗೆ ಡ್ರಾಪ್ ಮಾಡಿ ಶಾರ್ಟ್ ಕಟ್ ಅಲ್ಲೇ ಹೆಬ್ಬಾಳದಲ್ಲೇ ಬಿತ್ತು 3ನೇ ಡ್ಯೂಟಿ ತಗೊಂಡು ಬಂದೆ. ಅವರು ಸೋಫಾ ಹಾಕಿದ್ರು. ಸೋಫಾ ಲೋಡ್ ಮಾಡಿ ಅನ್ಲೋಡ್ ಮಾಡಿದ್ರು. ಅಲ್ಲೇ ಜಸ್ಟ್ ಒಂದು 1.5 ಕಿಲೋಮೀಟ್ರು ಇರಲಿಲ್ಲ. ಅವ್ರು ಸೋಫಾ ಹಾಕ್ಕೊಂಡು ಬಂದು ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬಂದೆ. 4ನೇ ಡ್ಯೂಟಿ ಬಿತ್ತು 987 ರೂಪಾಯಿ. ಅದು ಡಬಲ್ ಡ್ರಾಪು. ಓಕೆ, ನೋ ಪ್ರಾಬ್ಲಮ್ ಅಂದ್ಕೊಂಡು ಡಬಲ್ ಡ್ರಾಪ್ ತಗೊಂಡು ಹೊರಟೆ. ಅದು ಜಸ್ಟ್ 2 ಪೆಟ್ಟಿಗೆ ಇತ್ತು. ಶಾಂಪುರ ಮೇನ್ ರೋಡಿಂದ 2 ಪೆಟ್ಟಿಗೆ ಎತ್ಕೊಂಡು ಹೋದೆ. ಫಸ್ಟ್ ಪಾಯಿಂಟ್ಗೆ ಹೋದೆ. ಅವ್ರಿಗೆ ಫೋನ್ ಮಾಡಿ ಸಾಕಾಗೋಯ್ತು. ಓಕೆ ಅಂದ್ಕೊಂಡು 1/2 ಅವರ್ ಕಾದೆ. ಒಳಗಡೆ ಹೋದೆ. ಯಾರು ಅಂತ ಕೇಳಿದ್ರೆ ಯಾರೂ ಹೇಳ್ತಿಲ್ಲ. ಅವ್ರ ಫೋನು ರಿಸೀವ್ ಮಾಡಲಿಲ್ಲ. ಏನಪ್ಪ ಮಾಡೋದು ಅಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆ ಯೋಚನೆ ಮಾಡಿಕೊಂಡು. ಸರಿ ಆಯಿತು ಅಂತ ತಿರ್ಗಾ ರಿಸೀವ್ ಮಾಡಲಿಲ್ಲ. ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಕೇಳಿದೆ, ಹೇಳಿಲ್ಲ. ಆಮೇಲೆ ಯಾರೋ ಒಬ್ಬ ಹೊರಗೆ ಬಂದು ಸರ್ ನಿಮ್ಮದೇನೋ, ನಮ್ಮದೇ ಅಂದರು. ಆಮೇಲೆ ಏನು ಸರ್ ನೀವು ಅಂತ ಹೇಳಿ ಒಳಗಡೆ ಬನ್ನಿ ಅಂದರು. ಒಳಗಡೆ ಹೋದನು ಅನ್ಲೋಡ್ ಮಾಡಿದರು 1 ಪೆಟ್ಟಿಗೆಯ. ಸೆಕೆಂಡ್ ಪಾಯಿಂಟಿಗೆ ಮತ್ತೆ ಬಂದೆ. ಅವ್ರದ್ದು ಫುಲ್ಲು ನಾಯಿಗಳು, ಏನು ಬಿಡ್ತಿಲ್ಲ, ಓಡಿಸ್ಕೊಂಬರ್ತಾವೆ, ಗಾಡಿನೇ ಕಚ್ಚುತ್ತಾ ಇದ್ದಾವೆ. ಒಳಗಡೆ ಯಾವುದೋ ಯೂನಿವರ್ಸಿಟಿ ಕಾಲೇಜ್, ಅದು ಇದ್ರ ಹತ್ರ ಗಾಂಧಿನಗರದಿಂದ ಆ ಕಡೆ ಮೈಸೂರು ಬ್ಯಾಂಕ್ ಹತ್ರ. ಸರಿ ಅಂದ್ಕೊಂಡು ಬಿಡಲಿಲ್ಲ. ನಾಯಿ ಬಗಳ್ಕೊಂಡು ಸರಿಯಾಗಿದೆ. ಒಂದು 20-25 ನಾಯಿಗಳಿದ್ದವು ಒಳಗೇನೆ.
ಸರಿ ಅಂದ್ಕೊಂಡು ಓಕೆ ಅಂದ್ಕೊಂಡು ಬಂದೆ. ನೋಡಿ ಎಷ್ಟು ಖಾಲಿ, ಎಷ್ಟು ಫ್ರೀಯಾಗಿದೆ ಒಳಗಡೆ ಎಲ್ಲ. ನಾವು ನೋಡಿದ್ರೆ ಜಾಗ ಇಲ್ಲ, ಅಲ್ಲಿ ಟ್ರಾಫಿಕಲ್ಲಿ ಸಾಯ್ತೀವಿ. ಇಷ್ಟಿಷ್ಟಾಗಲ ರೋಡ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿದರೆ ಎಕರೆ 3 ಎಕರೆ 4 ಎಕರೆ ಗಂಟಲೆ ಒಳಗೆ ಖಾಲಿ ಸೈಟ್ಗಳವೆ. ಓಕೆ, ಅಲ್ಲಿಂದ ಬಂದೆ. ಇಲ್ಲಿ ನೋಡಿ ಇದೇ ಅನ್ಲೋಡ್ ಪಾಯಿಂಟು, ಅದು ಲಾಸ್ಟ್ ಪೆಟ್ಟಿಗೆ. ಸರಿ ಅಂದ್ಕೊಂಡು ಅವ್ರಿಗೆ ಫೋನ್ ಮಾಡಿದೆ. ಸೇಮ್ ಅವರೇ ಅಟೆಂಡ್ ಮಾಡಲಿಲ್ಲ, ತಿರ್ಗಾ ಒಂದೇ ಪಾಯಿಂಟು. ಅದು ಎಂಟು ಮಾಡಿದೆ. ಇನ್ನು 4ನೇ ಡ್ಯೂಟಿ ಬಂತು 1121. ಅದೆಲ್ಲಿ ಚಿಮ್ಸಂದ್ರ ಹೊಸಕೋಟೆ ಹತ್ರ. ಅಷ್ಟೊತ್ತಿನಲ್ಲಿ ಏನಪ್ಪ ಮಾಡೋಣ ಅಂದ್ಕೊಂಡು 9-9:30 ಆಗಿತ್ತು. ಸರಿ ಅಂತ ಹೋದೆ. ಲೋಡ್ ಮಾಡಿದರು ಇಲ್ಲೇ ಶಾಂತಿನಗರ ಹತ್ರ. ಫುಲ್ಲು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲ ಹೊರಗಡೆ ಹಾಕಂಗೆ ಕೂತಿದ್ರು ಐಟಮ್ನ. ನಾನು 10 ನಿಮಿಷ ಲೇಟಾಗಿ ಹೋಗಿದ್ರು. ಫುಲ್ ಅಷ್ಟೇ ಅವು ಐಟಮು. ಏನವು ಅಂದರೆ ಇವು ಸ್ನ್ಯಾಕ್ಸು, ಈ ಮಕ್ಕಳು ತಿಂತಾರಲ್ಲ ಆ ಸ್ನ್ಯಾಕ್ಸ್ಗಳು. ಸರಿ ಅಂದ್ಕೊಂಡು ಅದನ್ನ ಲೋಡ್ ಮಾಡ್ಕೊಂಡು ಬಂದೆ ಅನ್ಲೋಡ್ ಪಾಯಿಂಟಿಗೆ. ನೋಡಿ ಇದು ಅನ್ಲೋಡ್ ಪಾಯಿಂಟು. ಇಲ್ಲಿ ಅನ್ಲೋಡ್ ಆಗೋ 10:30-11 ಗಂಟೆ ಆಗೋಯ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊಸಕೋಟೆಯಿಂದ ಖಾಲಿ ಹೊರಟೆ. ಇನ್ನೇನು ಮಾಡೋಕ್ಕಲ್ಲ, ಡ್ಯೂಟಿ ಬರೋಲ್ಲ ಅಂದ್ಕೊಂಡು ಅಲ್ಲಿ ಕಾಯ್ದು ಸಾಕೆ, ಡ್ಯೂಟಿ ಬರಲಿಲ್ಲ. ಹೊರಟನು ನೈಟು ಇದು ಸರ್ಜಾಪುರ ರೋಡು. ಅಲ್ಲಿಂದ ಬಂದು ಸರ್ಜಾಪುರ ರೋಡು ಮಿನಿಮಮ್ ಅಂದರೆ ಎಷ್ಟು ಗಂಟೆ ಆಗಿತ್ತು ಅಂದರೆ ನೋಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ ಮೇಗಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 1 ಗಂಟೆ 20 ನಿಮಿಷ ಆಗಿತ್ತು ನೈಟು. ಅಷ್ಟೊತ್ತಿನಲ್ಲಿ ಮನೆಗೆ ಹೋಗ್ತಾಯಿದ್ದೆ. ಸರಿ ಆಯಿತು ಅಂತ ಹೋದೆ. ಇನ್ನೇನು ಮಾಡೋದು, 1:30 ಮನೆಗೆ ಹೋಗಿ ಮಲ್ಕೊಂಡೆ. ಇಷ್ಟ ಆದರೆ ಲೈಕ್ ಮಾಡಿ.